ಓಂ ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ನಿಮ್ಮ ಜಾತಕದಲ್ಲಿ ನಿಮಗೆ ಯೋಗಕಾರಕ ಗ್ರಹ ಯಾವುದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಯಾವ ಗ್ರಹ ಕೇಂದ್ರ ಹಾಗೂ ತ್ರಿಕೋಣ ಈ ಎರಡೂ ಭಾವಗಳ ಅಧಿಪತ್ಯವನ್ನು ಹೊಂದಿರುತ್ತೆಯೋ ಆ ಗ್ರಹವನ್ನು ಆ ಜನ್ಮಕುಂಡಲಿಯ ಯೋಗಕಾರಕ ಗ್ರಹ ಅಂತ ಕರೆಯಲಾಗುತ್ತೆ. ಈ ಯೋಗಕಾರಕ ಗ್ರಹ ತನ್ನ ದಶಾ ಅಂತರ್ದಶಾ ಕಾಲದಲ್ಲಿ ಆ ಜಾತಕನಿಗೆ ಶುಭ ಫಲಗಳನ್ನು ನೀಡುತ್ತೆ. ನೀವು ನಿಮ್ಮ ಜನ್ಮಕುಂಡಲಿಗಳಲ್ಲಿ ನಿಮ್ಮ ಯೋಗಕಾರಕ ಗ್ರಹಗಳನ್ನು ತಿಳಿದುಕೊಳ್ಳಬೇಕಾದರೆ ನಿಮಗೆ 4 ವಿಷಯಗಳು ತಿಳಿದಿರಬೇಕು. ಮೊದಲನೆಯದಾಗಿ ಲಗ್ನ ಭಾವ, ಎರಡನೆಯದಾಗಿ ಕೇಂದ್ರ ಸ್ಥಾನ, ಮೂರನೆಯದಾಗಿ ತ್ರಿಕೋಣ ಸ್ಥಾನ, ನಾಲ್ಕನೆಯದಾಗಿ ರಾಶಿ ಹಾಗೂ ಆ ರಾಶಿಗಳ ಅಧಿಪತಿಗಳು. ಜನ್ಮಕುಂಡಲಿಯಲ್ಲಿ ಕೇಂದ್ರ ಹಾಗೂ ತ್ರಿಕೋಣ ಸ್ಥಾನಗಳು ಯಾವುವು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ನಮಗೆ ಜನ್ಮಕುಂಡಲಿಯಲ್ಲಿ ಮೊದಲನೇ ಮನೆ ಅಥವಾ ಲಗ್ನ ಭಾವ ಯಾವುದು ಅಂತ ನಮಗೆ ಚೆನ್ನಾಗಿ ತಿಳಿದಿರಬೇಕು. ಯಾವುದೇ ಒಂದು ಲಗ್ನ ಕುಂಡಲಿಯಲ್ಲಿ ಲಗ್ನ ಎಂಬುದಾಗಿ ಯಾವ ರಾಶಿಯಲ್ಲಿ ಬರೆದಿರುತ್ತೋ ಅದೇ ಆ ಲಗ್ನ ಕುಂಡಲಿಯ 1ನೇ ಮನೆ ಅಥವಾ ಲಗ್ನ ಭಾವ. ಲಗ್ನ ಭಾವದಿಂದ 1, 4, 7 ಹಾಗೂ 10ನೇ ಭಾವಗಳನ್ನು ಅಥವಾ ಮನೆಗಳನ್ನು ಲಗ್ನ ಕುಂಡಲಿಯ ಕೇಂದ್ರ ಸ್ಥಾನ ಅಂತ ಕರೆಯಲಾಗುತ್ತೆ. ಅದೇ ಲಗ್ನ ಭಾವದಿಂದ 1, 5, 9ನೇ ಭಾವಗಳನ್ನು ಲಗ್ನ ಕುಂಡಲಿಯ ತ್ರಿಕೋಣ ಸ್ಥಾನ ಅಂತ ಕರೆಯಲಾಗುತ್ತೆ. ಈಗ ನಮಗೆ ಕೇಂದ್ರ ಸ್ಥಾನಗಳು ಯಾವ್ಯಾವು, ತ್ರಿಕೋಣ ಸ್ಥಾನಗಳು ಯಾವುದು ಅಂತ ತಿಳಿಯಿತು. ಈಗ ನಮಗೆ ಜನ್ಮಕುಂಡಲಿಯಲ್ಲಿ ಲಗ್ನ ಅಂದರೆ ಯಾವುದು, ಕೇಂದ್ರ ಸ್ಥಾನಗಳಂದರೆ ಯಾವುದು, ತ್ರಿಕೋಣ ಸ್ಥಾನಗಳಂದರೆ ಯಾವುದು ಅನ್ನೋದು ತಿಳಿಯಿತು. ಈಗ ನಾವು ಯಾವ ರಾಶಿಗಳಿಗೆ ಯಾವ ಗ್ರಹಗಳು ಅಧಿಪತಿಗಳಾಗ್ತಾರೆ ಅನ್ನೋದನ್ನು ನೋಡೋಣ. ಸಿಂಹ ರಾಶಿಗೆ ಸೂರ್ಯ ಅಧಿಪತಿಯಾಗ್ತಾನೆ, ಕಟಕ ರಾಶಿಗೆ ಚಂದ್ರ ಅಧಿಪತಿ, ಮಿಥುನ ಹಾಗೂ ಕನ್ಯಾ ರಾಶಿಗೆ ಬುಧ ಅಧಿಪತಿ, ವೃಷಭ ಹಾಗೂ ತುಲಾ ರಾಶಿಗೆ ಶುಕ್ರ ಅಧಿಪತಿ, ಮೇಷ ಹಾಗೂ ವೃಶ್ಚಿಕ ರಾಶಿಗೆ ಮಂಗಳ ಅಧಿಪತಿ, ಧನಸ್ಸು ಹಾಗೂ ಮೀನ ರಾಶಿಗೆ ಗುರು, ಮಕರ ಹಾಗೂ ಕುಂಭ ರಾಶಿಗೆ ಶನಿ ಗ್ರಹಗಳು ಅಧಿಪತಿಗಳಾಗಿರ್ತಾರೆ. ಈಗ ನಾವು ಯಾವ ಲಗ್ನದಲ್ಲಿ ಹುಟ್ಟಿದವರಿಗೆ ಯಾವ ಗ್ರಹ ಯೋಗಕಾರಕವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಮೇಷಲಗ್ನ. ಮೇಷಲಗ್ನದಲ್ಲಿ ಹುಟ್ಟಿದವರಿಗೆ ಮೇಷಲಗ್ನ ಕುಂಡಲಿಯಲ್ಲಿ 1, 4, 7 ಹಾಗೂ 10ನೇ ಮನೆಗಳು ಕೇಂದ್ರ ಸ್ಥಾನವಾಗುತ್ತೆ. ಈ ಭಾವಗಳಲ್ಲಿ ಕ್ರಮವಾಗಿ ಮೇಷ, ಕಟಕ, ತುಲಾ ಹಾಗೂ ಮಕರ ರಾಶಿಗಳಿದೆ. ಹಾಗೂ ಈ ಲಗ್ನ ಕುಂಡಲಿಯಲ್ಲಿ 1, 5 ಹಾಗೂ 9ನೇ ಮನೆಗಳು ತ್ರಿಕೋಣ ಸ್ಥಾನಗಳಾಗುತ್ತೆ. ಈ ಮನೆಗಳಲ್ಲಿ ಕ್ರಮವಾಗಿ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿಗಳಿದೆ. ಮೇಷ ಲಗ್ನ ಕುಂಡಲಿಯಲ್ಲಿ 1ನೇ ಮನೆ ಲಗ್ನ ಭಾವವಾಗಿರುತ್ತೆ. 1ನೇ ಮನೆಯಲ್ಲಿ ಸ್ವತಃ ಮೇಷರಾಶಿಯೇ ಇರುತ್ತೆ. ಹಾಗಾಗಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಈ ಲಗ್ನ ಭಾವದ ಅಧಿಪತಿಯಾಗಿರ್ತಾನೆ. ಈ 1ನೇ ಮನೆ ಅಂದರೆ ಲಗ್ನ ಭಾವ ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲೂ ಸಹ ಬರೋದ್ರಿಂದ ಈ ಲಗ್ನ ಭಾವಕ್ಕೆ ಕೇಂದ್ರ ಹಾಗೂ ತ್ರಿಕೋಣ ಈ ಎರಡರ ಪ್ರಭಾವವೂ ಇರುತ್ತೆ. ಹಾಗಾಗಿ ಯಾವುದೇ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಆ ಲಗ್ನ ಕುಂಡಲಿಯ ಮೊದಲ ಯೋಗಕಾರಕನಾಗ್ತಾನೆ. ಯಾವುದೇ ಒಂದು ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಆ ಲಗ್ನ ಕುಂಡಲಿಯ ಮೊದಲ ಯೋಗಕಾರಕನಾಗ್ತಾನೆ. ಮೇಷ ಲಗ್ನ ಕುಂಡಲಿಯಲ್ಲಿ ಕೇಂದ್ರ ಹಾಗೂ ತ್ರಿಕೋಣ ಈ ಎರಡರಲ್ಲೂ ಸಹ ಕೇವಲ ಮಂಗಳ ಮಾತ್ರ ಕಾಣಸಿಗ್ತಾನೆ. ಹಾಗಾಗಿ ಮೇಷ ಲಗ್ನದಲ್ಲಿ ಜನಿಸಿದವರಿಗೆ ಮಂಗಳ ಗ್ರಹ ಮಾತ್ರ ಯೋಗಕಾರಕ ಗ್ರಹವಾಗುತ್ತೆ. ನಂತರ ವೃಷಭ ಲಗ್ನ ಕುಂಡಲಿ. ವೃಷಭ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಶುಕ್ರ ಮೊದಲ ಯೋಗಕಾರಕನಾಗ್ತಾನೆ. ಯಾಕೆ ಅಂದರೆ ನಾವು ಈಗಾಗಲೇ ತಿಳಿದಿರೋ ಹಾಗೆ ಮೊದಲನೆಯ ಮನೆಯ ಅಧಿಪತಿ ಅಂದರೆ ಲಗ್ನಾಧಿಪತಿಗೆ ಕೇಂದ್ರ ಹಾಗೂ ತ್ರಿಕೋಣ ಈ ಎರಡೂ ಸ್ಥಾನಗಳ ಪ್ರಭಾವ ಇರುತ್ತೆ. ವೃಷಭ ಲಗ್ನ ಕುಂಡಲಿಯಲ್ಲಿ ಶನಿಗ್ರಹ ಕೇಂದ್ರದ ಸ್ವಾಮಿಯೂ ಆಗಿರ್ತಾನೆ ಹಾಗೂ ತ್ರಿಕೋಣದ ಅಧಿಪತಿಯೂ ಆಗಿರ್ತಾನೆ. ಹಾಗಾಗಿ ಶನಿಗ್ರಹವು ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ 2ನೇ ಯೋಗಕಾರಕನಾಗ್ತಾನೆ. ಅಂದರೆ ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ ಶುಕ್ರ ಹಾಗೂ ಶನಿ 2 ಯೋಗಕಾರಕ ಗ್ರಹಗಳಿರುತ್ತೆ.
ಮೂರನೇದಾಗಿ ಮಿಥುನ ಲಗ್ನ ಕುಂಡಲಿ. ಮಿಥುನ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಬುಧ ಮೊದಲ ಯೋಗಕಾರಕನಾಗಿರ್ತಾನೆ. ಹಾಗೂ ಕೇಂದ್ರ ಹಾಗೂ ತ್ರಿಕೋಣಗಳಲ್ಲಿ ಯಾವುದೇ ಗ್ರಹ ಏಕಾಧಿಪತ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಮಿಥುನ ಲಗ್ನದಲ್ಲಿ ಜನಿಸಿದವರಿಗೆ ಬುಧ ಮಾತ್ರ ಯೋಗಕಾರಕ ಗ್ರಹವಾಗಿರುತ್ತೆ. ನಂತರ ಕಟಕ ಲಗ್ನ ಕುಂಡಲಿ. ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಚಂದ್ರ ಮೊದಲ ಯೋಗಕಾರಕ ಗ್ರಹವಾಗಿರ್ತಾನೆ. ಹಾಗೂ ಮಂಗಳ ಗ್ರಹವು ತ್ರಿಕೋಣದಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ಹಾಗೂ ಕೇಂದ್ರದಲ್ಲಿ ಮೇಷ ರಾಶಿಯ ಅಧಿಪತಿಯಾಗಿ ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲಿಯೂ ಸಹ ಕಾಣಿಸಿಕೊಳ್ಳೋದ್ರಿಂದ ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಮಂಗಳ ಗ್ರಹವು ಎರಡನೇ ಯೋಗಕಾರಕ ಗ್ರಹವಾಗಿರುತ್ತೆ. ಅಂದರೆ ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಎರಡು ಯೋಗಕಾರಕ ಗ್ರಹಗಳಿದೆ. ಒಂದು ಚಂದ್ರ, ಎರಡನೆಯದಾಗಿ ಮಂಗಳ. ನಂತರ ಸಿಂಹಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಸೂರ್ಯದೇವ ಸ್ವಯಂ ಯೋಗಕಾರಕನಾಗಿರ್ತಾನೆ. ಹಾಗೂ ಮಂಗಳ ಗ್ರಹ ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲಿಯೂ ಸಹ ಅಧಿಪತ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಸಿಂಹಲಗ್ನದಲ್ಲಿ ಜನಿಸಿದವರಿಗೂ ಸಹ ಸೂರ್ಯ ಹಾಗೂ ಮಂಗಳ ಎರಡು ಗ್ರಹಗಳು ಯೋಗಕಾರಕಗಳಾಗಿರುತ್ತೆ. ನಂತರ ಕನ್ಯಾ ಲಗ್ನ ಕುಂಡಲಿ. ಕನ್ಯಾ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಬುಧ ಮೊದಲ ಯೋಗಕಾರಕನಾಗಿರ್ತಾನೆ. ಹಾಗೂ ಕೇಂದ್ರ ಹಾಗೂ ತ್ರಿಕೋಣಗಳಲ್ಲಿ ಯಾವುದೇ ಗ್ರಹ ಏಕಾಧಿಪತ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ ಬುಧ ಮಾತ್ರ ಯೋಗಕಾರಕ ಗ್ರಹವಾಗಿರುತ್ತೆ. ನಂತರ ತುಲಾ ಲಗ್ನ ಕುಂಡಲಿ. ತುಲಾ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಶುಕ್ರ ಸ್ವಯಂ ಯೋಗಕಾರಕನಾಗಿರ್ತಾನೆ. ಹಾಗೂ ಶನಿಗ್ರಹವು ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲಿಯೂ ಸಹ ಅಧಿಪತ್ಯವನ್ನು ಹೊಂದಿರುತ್ತೆ. ಹಾಗಾಗಿ ತುಲಾ ಲಗ್ನದಲ್ಲಿ ಜನಿಸಿದವರಿಗೆ ಶುಕ್ರ ಹಾಗೂ ಶನಿ ಎರಡು ಗ್ರಹಗಳು ಯೋಗಕಾರಕಗಳಾಗಿರುತ್ತೆ. ನಂತರ ವೃಶ್ಚಿಕ ಲಗ್ನ ಕುಂಡಲಿಯಲ್ಲಿ ಜನಿಸಿದವರಿಗೆ ವೃಶ್ಚಿಕ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಮಂಗಳ ಮೊದಲ ಯೋಗಕಾರಕನಾಗಿರ್ತಾನೆ. ಹಾಗೂ ಕೇಂದ್ರ ಹಾಗೂ ತ್ರಿಕೋಣಗಳಲ್ಲಿ ಯಾವುದೇ ಗ್ರಹ ಏಕಾಧಿಪತ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರಿಗೆ ಮಂಗಳ ಅಂದರೆ ಲಗ್ನಾಧಿಪತಿ ಮಾತ್ರ ಯೋಗಕಾರಕ ಗ್ರಹವಾಗಿರುತ್ತೆ. ನಂತರ ಧನಸ್ಸು ಲಗ್ನ ಕುಂಡಲಿ. ಧನಸ್ಸು ಲಗ್ನದಲ್ಲಿ ಜನಿಸಿದವರಿಗೆ ಲಗ್ನಾಧಿಪತಿ ಗುರು ಮೊದಲ ಯೋಗಕಾರಕನಾಗಿರ್ತಾನೆ. ಹಾಗೂ ಕೇಂದ್ರ ಹಾಗೂ ತ್ರಿಕೋಣಗಳಲ್ಲಿ ಯಾವುದೇ ಗ್ರಹ ಏಕಾಧಿಪತ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಧನಸ್ಸು ಲಗ್ನದಲ್ಲಿ ಜನಿಸಿದವರಿಗೆ ಗುರು ಮಾತ್ರ ಯೋಗಕಾರಕ ಗ್ರಹವಾಗಿರುತ್ತೆ. ನಂತರ ಮಕರ ಲಗ್ನ ಕುಂಡಲಿ. ಮಕರ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಶನಿ ಸ್ವಯಂ ಯೋಗಕಾರಕನಾಗಿರ್ತಾನೆ. ಹಾಗೂ ಶುಕ್ರ ಗ್ರಹವು ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲಿಯೂ ಸಹ ಅಧಿಪತ್ಯವನ್ನು ಹೊಂದಿರುತ್ತೆ. ಆದ್ದರಿಂದ ಮಕರ ಲಗ್ನದಲ್ಲಿ ಜನಿಸಿದವರಿಗೆ ಶನಿ ಹಾಗೂ ಶುಕ್ರ ಎರಡು ಗ್ರಹಗಳು ಯೋಗಕಾರಕಗಳಾಗಿರುತ್ತೆ. ನಂತರ ಕುಂಭಲಗ್ನ ಕುಂಡಲಿ. ಕುಂಭಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಶನಿ ಸ್ವಯಂ ಯೋಗಕಾರಕನಾಗಿರ್ತಾನೆ. ಹಾಗೂ ಶುಕ್ರ ಗ್ರಹವು ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲಿಯೂ ಸಹ ಅಧಿಪತ್ಯವನ್ನು ಹೊಂದಿರುತ್ತೆ. ಆದ್ದರಿಂದ ಕುಂಭಲಗ್ನದಲ್ಲಿ ಜನಿಸಿದವರಿಗೆ ಶನಿ ಹಾಗೂ ಶುಕ್ರ ಎರಡು ಗ್ರಹಗಳು ಯೋಗಕಾರಕಗಳಾಗಿರುತ್ತೆ. ನಂತರ ಮೀನ ಲಗ್ನ ಕುಂಡಲಿ. ಮೀನ ಲಗ್ನದಲ್ಲಿ ಜನಿಸಿದವರಿಗೆ ಲಗ್ನಾಧಿಪತಿಯಾದ ಗುರುವು ಏಕಮಾತ್ರ ಯೋಗಕಾರಕನಾಗಿರ್ತಾನೆ. ಇದುವರೆಗೂ ನಾವು ಯಾವುದೇ ಜಾತಕದ ಲಗ್ನ ಕುಂಡಲಿಯಲ್ಲಿ ಜಾತಕನಿಗೆ ಶುಭ ಫಲಗಳನ್ನು ತಂದುಕೊಡುವ ಯೋಗಕಾರಕ ಗ್ರಹಗಳ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆ ನಿಮ್ಮ ಜನ್ಮ ಜಾತಕಗಳಲ್ಲಿ ನಿಮಗೆ ಶುಭವನ್ನು ತಂದುಕೊಡುವ ಯೋಗಕಾರಕ ಗ್ರಹ ಯಾವುದು ಅನ್ನೋದನ್ನು ನಮ್ಮಲ್ಲಿ ಹಂಚಿಕೊಳ್ಳಿ. ಶ್ರೀಕೃಷ್ಣ ಅರ್ಪಣಂ.